ಮಕ್ಕಳ ಕಲ್ಯಾಣ ಇಲಾಖೆ ನೇಮಕಾತಿ ಹೆಸರಿನಲ್ಲಿ ಅಕ್ರಮ ಆಗಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಿಂದಲೇ ಅಕ್ರಮ ದಂಧೆ ಬಯಲಾಗಿರೋದು. ಮಕ್ಕಳ ಕಲ್ಯಾಣ ಇಲಾಖೆ ನೇಮಕಾತಿಯ ಹೆಸರಿನಲ್ಲಾದಂತಹ ಬಯಲು ಹೆಬ್ಬಾಳ್ಕರ್ ಅವರೇ ಇದನ್ನ ಬಯಲು ಮಾಡಿದ್ದಾರೆ. ಖಾಕಿಗೆ ದೂರು ನೋಡಿ ಮೋಸ ಹೋಗಬಾರದು ಅಂತಲೂ ಕೂಡ ಮನವಿ ಮಾಡಿದ್ದಾರೆ. ಮಕ್ಕಳ ಕಲ್ಯಾಣ ಇಲಾಖೆ ಹುದ್ದೆಗಳ ಭರ್ತಿಗೆ ಆಮಿಷ ಒಡ್ಡಲಾಗ್ತಾ ಇದೆಯಂತೆ. ಸಚಿವೆ ಹೆಸರು ಬಳಸಿ 16 ಜನರಿಂದ 34 ಲಕ್ಷ ಪೀಕಿದ್ದ ಬೆಳಗಾವಿ ಕಿತ್ತೂರಿನ 16 ಯುವಕ ಯುವತಿಯರಿಗೆ ಮೋಸ ಆಗಿದೆ. ಕಿತ್ತೂರಿನ ಮಂಜುನಾಥ ಎಂಬಾತನಿಂದ ಹೀನ ಕೃತ್ಯ. ಸಚಿವೆಯ ಸಹಿ ನಕಲು ಮಾಡಿ ನೇಮಕಾತಿ ಪತ್ರ ನೀಡಿದ್ದ. ಲೆಟರ್ ಹೆಡ್ ಸಹಿ ನಕಲು ಮಾಡಿದ್ದ ಕಿಲಾಡಿ ಮಂಜುನಾಥ್. ರಾಜ್ಯಪಾಲರ ಸಹಿಯನ್ನು ಕೂಡ ನಕಲು ಮಾಡಿ ಆದೇಶ ನೀಡಿದ್ದ ಆಸಾಮಿ. ಸರ್ಕಾರಿ ನೌಕರರಿಗೆ ಆಸೆ ಬಿದ್ದು ಸರ್ಕಾರಿ ನೌಕರಿಗೆ ಆಸೆ ಬಿದ್ದು ಲಕ್ಷವನ್ನ ಕಳೆದುಕೊಂಡಂತಹ ಜನ. ಆರೋಪಿ ಮಂಜುನಾಥ್ನ ಬಂಧಿಸಿದ್ದಾರೆ ಪೊಲೀಸರು. ಇದನ್ನ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ಅಕ್ರಮ ದಂಧೆಯನ್ನ ಬಯಲು ಮಾಡಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.